ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ಸುಭಾಷ್ ಮುಳ್ಳೂರು. ಹುಬ್ಬಳ್ಳಿ ನಗರದಲ್ಲಿ ಬ್ಯಾಂಕ್ ಲೋನ್ ಸೆಟಲ್ಮೆಂಟ್ ಹೆಸರಿನಲ್ಲಿ 35 ಲಕ್ಷ ರೂಪಾಯಿ ವಂಚನೆ. ಹುಬ್ಬಳ್ಳಿ ನಗರದ ಸೆಟಲ್ಮೆಂಟ್ನ ಹಮೀದ್ ಶೇಖ್ ವ್ಯಕ್ತಿಯಿಂದ ಈ ವಂಚನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಇತ್ತೀಚೆಗೆ ಬ್ಯಾಂಕ್ ಲೋನ್ ಸೆಟಲ್ಮೆಂಟ್ ಮಾಫಿಯಾ ವಂಚಿಸಿದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಹುಬ್ಬಳ್ಳಿಯ ಹಮೀದ್ ಶೇಖ್ ಎಂಬಾತ ಧಾರವಾಡದ ಇಮಾಮ್ ಹುಸೇನ್ ತಡಕೋಡ ಎಂಬುವರಿಗೆ ಬ್ಯಾಂಕ್ ಲೋನ್ ಸೆಟಲ್ಮೆಂಟ್ ಮಾಡುವುದಾಗಿ ಹೇಳಿ 35 ಲಕ್ಷ ರೂಪಾಯಿ ಟೋಪಿ ಹಾಕಿ ವಂಚಿಸಿದ್ದಾರೆ. ಈ ವಿಷಯ ಕುರಿತು ಹುಬ್ಬಳ್ಳಿಯ ನಗರ ಅಪರಾಧ ವಿಭಾಗ ಹುಬ್ಬಳ್ಳಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಪ್ರಕರಣ ಧಾರವಾಡದ ಇಮಾಮ್ ಹುಸೇನ್ ತಡಕೋಡ್ ಸೆನ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋ ಆಪರೇಟಿವ್ ಸೊಸೈಟಿಯಲ್ಲಿ 35 ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು. ಅದು ಬಡ್ಡಿ ಬೆಳೆದು 74 ಲಕ್ಷ ರೂಪಾಯಿ ಆಗಿದೆ. ಈ ನಡುವೆ ಪರಿಚಯನಾದ ಹಮೀದ್ ಶೇಖ್ ತಾವು ಬ್ಯಾಂಕ್ ಸೆಟಲ್ಮೆಂಟ್ ಮಾಡುವುದಾಗಿ ಇಮಾಮ್ ಸಾಬ್ ತಡಕೋಡ್ ಅವರಿಗೆ 35 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದನು. ಕೇಳಲು ಹೋದಾಗ ಹಮೀದ್ ಶೇಖ್ ಅವನ ಮಕ್ಕಳು ಕೂಡಿ ಒಮ್ಮೆಲೆ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಈ ಕುರಿತಂತೆ ಸೆಟಲ್ಮೆಂಟ್ ಮಾಡುವುದ ನೆಪದಲ್ಲಿ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ ಒಂದರಲ್ಲಿ ಇಮಾಮ್ ಹುಸಾಬ್ ತಡಕೋಡ್ ಅವರನ್ನು ಕರೆದು ಹಮೀದ್ ಶೇಖ್ ಸನ್ ಮಿಲಾಗ್ರಿಸ್ ಬ್ಯಾಂಕಿನ ನಕಲಿ ಮ್ಯಾನೇಜರ್ ಪರಿಚಯಿಸಿ ನಕಲಿ ಲೋನ್ ಸೆಟಲ್ಮೆಂಟ್ ಪತ್ರವನ್ನು ಕೊಟ್ಟು ಬ್ಯಾಂಕಿಗೆ ವಂಚಿಸಿದ್ದಾನೆಂದು ಇಮಾಮ್ ಸಾಬ್ ತಡಕೋಡ್ ಅವರ ಮಕ್ಕಳು ಮಾಧ್ಯಮದ ಮುಂದೆ ಘಟನೆ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಇದೇ ವೇಳೆಯಲ್ಲಿ ಈ ವಿಷಯಕ್ಕೆ ಕುರಿತು ತಡಕೋಡ್ ಅವರು ಕಮಿಷನರ್ ಹತ್ತಿರ ಹೋಗುತ್ತೇವೆ ಎಂದಾಗ ಬೇಕಾದಲ್ಲಿ ಹೋಗು, ಯಾರೇ ಏನೋ ಮಾಡಲಿಕ್ಕೆ ಆಗಲ್ಲ, ನನಗೆ ಬಹಳ ಜನರ ಪರಿಚಯವಿದೆ, ಏನು ಮಾಡುತ್ತಾರೆ ಮಾಡ್ಕೋ ಹೋಗು ಎಂದು ಇಮಾಮ್ ಸಾಬ್ ತಡಕೋಡ್ ಅವರ ಮಕ್ಕಳಿಗೆ ಹೇಳಿದ್ದಾರೆಂದು ಆರೋಪಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ನೊಂದವರಿಗೆ ಬಡವರಿಗೆ ಸಹಾಯ ಮಾಡುತ್ತಾರೆ, ಇಂಥ ಕ್ರಿಮಿನಲ್ಗಳನ್ನು ಏನು ಮಾಡುತ್ತಾರೆ ಎಂದು ಕಾದು ನೋಡೋಣ ಬನ್ನಿ. ವಿಷಯ ಸರ್ ಏನಾಗಿದೆ? ಸರ್ ಏನಿಲ್ಲ, ನನ್ನ ಹೆಸರು ಯೂಸುಫ್ ಜಮೀಲ್ ತಡ್ಕೋಡ್ ಅಂತ ಹೇಳಿ. ಇವ್ ನಮ್ಮ ಅಣ್ಣಾರ. ಇವ್ರು ನಮ್ ಡ್ಯಾಡಿ ಒಂದು ಬ್ಯಾಂಕ್ ನಲ್ಲಿ ಲೋನ್ ತಗೊಂಡಿದ್ರು. ನಮ್ ಪ್ರಾಪರ್ಟಿ ಮೇಲೆ ಒಂದು ಹಳೆ ಮನಿ ಇತ್ತು. ಅದು ಸ್ವಲ್ಪ ಬಿಸ್ನೆಸ್ ಸಂಬಂಧ ಅಂತ ಹೇಳಿ ಲೋನ್ ತಕೊಂಡಿದ್ರು, ಒಂದು 30 ಲ್ಯಾಕ್ ರುಪೀಸ್. ಅದ್ ಟೋಟಲ್ ಈಗ ಯಾವ ಬ್ಯಾಂಕ್ ತಗೊಂಡಿದ್ರಿ? ಅದು ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸಹೋದರ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿದೆ, ಧಾರವಾಡ ಮಾರ್ಕೆಟ್ ನಲ್ಲಿ ಬ್ರಾಂಚ್ ಇದೆ ಸರ್. ಆ ಬ್ರಾಂಚ್ ನಲ್ಲಿ ಲೋನ್ ತುಂಬಿದ್ರು. ಟೋಟಲ್ ನಮ್ ಡ್ಯಾಡಿ ಒಂದು 9 ಮಂತ್ಸ್ 10 ಮಂತ್ಸ್ ಅಷ್ಟೇ ಲೋನ್ ತುಂಬಿದ್ರು ಸ್ಟಾರ್ಟಿಂಗ್. ಆಮ್ಯಾಗ ಬಿಸ್ನೆಸ್ ನಲ್ಲಿ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಅವ್ರು ಲೋನ್ ಒಟ್ಟೆ ತುಂಬಿದ್ದಿಲ್ಲ 2016-17ದಿಂದ. ಆಮ್ಯಾಗ ಒಂದು 2022ದಾಗ ಕೇಸ್ ಆಗ್ತದು. ಕೇಸ್ ಅದು ಕೋರ್ಟಿಂತ್ರ ನೋಟಿಸ್ ಅದು ಬರೋದು ಸ್ಟಾರ್ಟ್ ಆಗಿತ್ತು. ಸೊ ಅದರ ಸಮ ಟೋಟಲ್ ಲೋನ್ ಅಮೌಂಟ್ ಎಲ್ಲ ಸೇರಿಸಿ ಒಂದು 65 ಲ್ಯಾಕ್ ಸಮಥಿಂಗ್ ಆಗಿತ್ತು. ಈಗ ಅದು ಕೋರ್ಟಿಗೆ ಅಡ್ಡಾಡೋದು ಎಲ್ಲ ಬಹಳ ನಮ್ ಡ್ಯಾಡಿಗಳು ತ್ರಾಸ ಆಗ್ತಾ ಇತ್ತು. ಮಾತಿಗೆ ಅಲ್ಲಿ ಅಡ್ಡಾಡೋದು ಇಲ್ಲಿ ಅಡ್ಡಾಡೋದು ಅಂತ ಹೇಳಿ. ಸೊ ಅದ್ರ ಸಂಬಂಧ ನಮ್ಮ ಅಣ್ಣ ಏನ್ ಮಾಡಿದ, ಸೆಟಲ್ಮೆಂಟ್ ಏನ್ರ ಮಾಡೋಂತಡ್ರಿ ಅಂತ ಹೇಳಿ ನೋಡೋ ಅಂತ ಹೇಳಿ ಅದ್ ಅಡ್ಡಾಡತ್ತಿದ್ದ. ಆಮ್ಯಾಗ ನಮ್ಮ ಅಣ್ಣನ ಒಂದು ಫ್ರೆಂಡ್ ಒಬ್ಬ ಇನ್ನೊಬ್ರು ಹುಬ್ಳಿಯಾಗ ಯಾರ ಸೆಟಲ್ಮೆಂಟ್ ಮಾಡ್ತಾರ ಅಂತ ಹೇಳಿ ಗೊತ್ತಾತ್ಕೊಳ್ಳಿ ನಮ್ಮ ಅಣ್ಣ ಹೋಗಿ ಅಲ್ಲಿ ಸೆಟಲ್ಮೆಂಟ್ ಸಂಬಂಧ ಕೇಳಿದ್ ಕೂಡ ಅವ್ರ ಏನಂದ್ರ ಆಯ್ತು ತೋರಿ ನಾವ್ ಮುಗಿಸ್ತೀವಿ, ಇದು ಎಷ್ಟಾಗಿತ್ತು ಟೋಟಲ್ ಅಂತ ಕೇಳಿದ್ ಕೂಡ ಅವ್ರು ಅಲ್ಲಿ ಹುಬ್ಳ್ಯಾಗ ಯಾರ ಹಮೀದ್ ಶೇಖ್ ಅಂತ ಹೇಳಿ ಅದಾರ ಸರ್. ಅದ ಸಿಬಿಟಿ ಹತ್ರ ಒಂದು ಆಫೀಸ್ ಇದೆ, ಸೆಟಲ್ಮೆಂಟ್ ಆಫೀಸ್ ಅಂತ ಹೇಳಿ. ಅವ್ರ ಸೀಸಿಂಗ್ ಎಲ್ಲ ಮಾಡ್ತಿರ್ತಾರ ಆಫೀಸ್, ಅದರ ಆಫೀಸ್ ನಲ್ಲಿ. ಅಲ್ಲಿ ಆಫೀಸ್ದಾಗ ಹೋಗಿ ಇವ್ರ ಎಲ್ಲಾರು ಮಾತಾಡಾರ. ನಾನು ಹೋಗಿದ್ದಿಲ್ಲ, ಇವ್ರೆಲ್ಲಾರು ಹೋಗಿ ಇವ್ರದ ಫ್ರೆಂಡ್ಸ್ ಎಲ್ಲ ಸೇರಿ ಏನೇನ್ ಮಾಡೋದು ಅಂತ ಹೇಳಿ ಇವ್ರ ಹೋಗಿ ಮಾತಾಡೋದೆಲ್ಲ ಕಂಟಿನ್ಯೂ ಮಾಡಿದ್ರ. ಆಮ್ಯಾಗ ಅವ್ರ ಏನಂದಾರ 37 ಲ್ಯಾಕಿಗೆ ನಾವ್ ಮುಗಿಸ್ತೀವಿ, ಅದ್ ಬ್ಯಾಂಕ್ದಾಗ ಮತ್ ನಾವ್ ಸೆಟಲ್ಮೆಂಟ್ ಎಷ್ಟಾದ್ರು ಮಾಡ್ತೀವಿ, ಆದ್ರ ನಮ್ಗ ಒಂದು 35 ಲ್ಯಾಕ್ ರುಪೀಸ್ ನೀವು ಕೊಡ್ಬೇಕು ಅಂತ ಹೇಳಿ ಹಿಂಗ್ ಮಾತಾಗಿತ್ತ. ನಮ್ಮ ಅಣ್ಣ ಅದಕ್ಕೆ ಒಪ್ಪಿದ. ಆಯ್ತು ತೋರಿ ನಾ 35 ಲ್ಯಾಕ್ ರುಪೀಸ್ ಕೊಡ್ತೇನೆ, ಆದ್ರೆ ಏನ್ ಬೇಕಾದ್ ಮಾಡ್ರಿ, ನನ್ ಪ್ರಾಫಿಟ್ ನಂಗೆ ಉಳಿಸ್ಕೊಡ್ರಿ ಅಂತ ಹೇಳಿ ನಮ್ಮ ಅಣ್ಣನು ಮಾತಾಡಿದ. ಹ್ಞೂ ಅಂತ ಹೇಳಿದ್ರು ಅವ್ರ. ಆಮ್ಯಾಗ ನಮ್ಮ ಅಣ್ಣ ಸ್ವಲ್ಪ ಅಕೌಂಟ್ ಥ್ರೂ ಚಕ್ಲಿನು ಎಷ್ಟೊಂದು 15 ಲಕ್ಷ ಏನ ಚಕ್ಲಿ ಕೊಟ್ಟಾನ. ಉಳ್ಕಿದ್ದ ರಿಮೈನಿಂಗ್ ಅಮೌಂಟ್ ಏನೈತಿ ಅವ್ರು ಸ್ವಲ್ಪ ದಿವಸ ಆದ್ಮೇಲೆ ಕಾರವಾರ ಬ್ರಾಂಚ್ ದಿಂದ ಯಾರ ಮ್ಯಾನೇಜರ್ ಯಾರ ಬರತ್ತಾರ ಬ್ಯಾಂಕ್ ದಿಂದ ಲೆಟರ್ ತಗೊಂಡ, ಸೊ ನೀವು ಅರ್ಜೆಂಟ್ ರಿಮೈನಿಂಗ್ ಅಮೌಂಟ್ ಏನಿದೆ ಕ್ಯಾಶ್ ಅಡ್ಜಸ್ಟ್ ಮಾಡಿ ಕ್ಯಾಶ್ ತಗೊಂಡ್ ಡೆನಿಸನ್ಸ್ ಹೋಟೆಲ್ಗೆ ಬಾ ಅಂತ ಹೇಳಿದ್ರಿ. ಅದು ಮಾಡ್ದ ಎಲ್ಲಾ ಕ್ಯಾಶ್ ಅರೇಂಜ್ ಮಾಡಿ ಡೆನಿಸನ್ಸ್ ಹೋಟೆಲ್ಗೆ ಹೋಗಿ ಎಲ್ಲಾರು ಮುಂದೆ ಅಲ್ಲಿ ಎಲ್ಲಾ ಸೆಟಲ್ಮೆಂಟ್ ಆಗ್ತೈತೆ ಅಂತ ಹೇಳಿ ಈ ಲೆಟರ್ ಕೊಟ್ಟಿದ್ರು ಅವ್ರು. ಈ ಲೆಟರ್ ಇದ್ದಾಗ ಬರೀ 25 ಲ್ಯಾಕ್ ರುಪೀಸ್ ಅಂತ ಹೇಳಿದೆ, ಆದ್ರೆ ಅವ್ರು ನಮ್ ಕಡೆ ತಗೊಳ್ಳೋದು 35 ಲ್ಯಾಕ್ ರುಪೀಸ್ ತಗೊಂಡಿದ್ದಾರೆ ಟೋಟಲ್. ಆಮ್ಯಾಗೆ ಎಲ್ಲಾ ಸೆಟಲ್ಮೆಂಟ್ ಆತ, ಇದ್ ಮುಗಿತ. ನಾವ್ ಆಮ್ಯಾಗ ಸ್ವಲ್ಪ ದಿವಸ ಆದ್ಮೇಲೆ ಕಂಟಿನ್ಯೂ ಕೇಳ್ಕೊಂತಿದ್ವಿ ಅವ್ರೀಗ, ಏನಾತ್ರಿಪ್ಪ ನಮ್ದ ಇನ್ನೂ ಮಟ NOC ಬರ್ಲಿಲ್ಲ, ಈ ಲೆಟರ್ ಕೊಟ್ಟೋಗಿರಿ, ಏನ್ ಮಾಡ್ಬೇಕಂತ ಹೇಳಿ ಗೊತ್ತೆಲ್ಲಾ ಕೇಳ್ಕೊ. ಅವ್ರ ಆಮ್ಯಾಗ ರೆಸ್ಪಾನ್ಸ್ ಬರಾತಿತ್ತಡ್ರಿ ಅಂತ ಇಷ್ಟ ಹೇಳ್ಕೊಂತಿದ್ರ, ಆದ್ರೆ ಏನ್ ರೆಸ್ಪಾನ್ಸ್ ಕೊಡತ್ತಿದ್ದಿಲ್ಲ. 2 ವರ್ಷ ಬಿಟ್ಟು ಹೋದಿ ನಮ್ಮ ಅಣ್ಣ ಮತ್ತ ಅವ್ರ ಮನಿ ಫೋನ್ ಎಪ್ಸಾತಿದ್ದಿಲ್ಲ ಅಂತ ಹೇಳಿ ನಮ್ಮ ಅಣ್ಣ ಮನಿ ಕಡೆ ಹೋಗಿದ್ದ ಕೇಳಾಕದ ರೊಕ್ಕ. ಅಲ್ಲಿ ಮನಿ ಕಡೆ ಹೋದಾಗ ನಮ್ಮ ಅಣ್ಣನ ಜೊತೆನ ಜಗಳ ಮಾಡಿ ನಮ್ಮ ಅಣ್ಣನ ಫ್ರೆಂಡಿಗ
ಇವಂಗ ಮತ್ತ ಎಲ್ಲ ಮೂರ್ ಮಂದಿ ಇವ್ರು ಹೋಗಿದ್ರ ಅವ್ರ 3 ಮಂದಿ ಇದ್ರಿ ಅವ್ರ ಮಗ ಹಮೀದ್ ಶೇಖ್ ಮತ್ತ ಅವ್ರ ಡ್ರೈವರ್ 3 ಮಂದಿ ಸೇರಿ ನಮ್ಮ ಅಣ್ಣಗೂ ಹೊಡೆದಾರ ನಮ್ಮ ಅಣ್ಣನ ಫ್ರೆಂಡಿಗೂ ಹೊಡೆದಾರ. ಯಾವಾಗಂದ್ರ ಫೆಬ್ರವರಿ 26 ಇದು ಜಗಳ ಆಗಿತ್ತ. ಈ ಜಗಳ ಆದ್ಮೇಲೆ ಅವಾಗ ನಾವ್ ಸ್ವಲ್ಪ ಕರೆಸ್ದಾಗ ಅಲ್ಲಿ MLC ಅದು ಮಾಡಿಸಿ ಅಲ್ಲಿಂದ ವಿಜಯನಗರ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ದಾಗು ಅಲ್ಲಿನೂ ಮಾಹಿತಿನೂ ಕೊಟ್ಟಿದ್ವಿ, ಅಲ್ಲಿನೂ ಕೇಸ್ ಆಗತ್ತಿತ್ತ. ಮತ್ತ ಅವ್ರ ಏನ್ ಮಾಡಿದಾರೆ, ಮಾಡಕ್ ಹೋಗ್ಬೇಡ್ರಿ ಕೇಸ್, ನೀವು ಪ್ರೆಸ್ ದಾಗ ಕೊಟ್ಟಿರಿ ಅದು ಕೊಡಕ್ ಹೋಗ್ಬೇಡ್ತಾಳ್ರಿ, ನಾವೇನೈತಿ ಸೆಟಲ್ಮೆಂಟ್ ಮಾಡ್ತೀವಿ ಮುಗಿಸ್ಕೊಡ್ತೇವೆ ಅಂತ ಹೇಳಿ ಹೇಳ್ಕೊಳೆ ನೀವ್ ಅವಾಗ ಹೋಗಿ ಆಯ್ತು ತಗೋರಿ ಅಂತ ಹೇಳಿ ಅಲ್ಲಿ ಸ್ಟೇಷನ್ದಾಗ ಎಲ್ಲಾ ಬರೆಸಿ ಕೊಟ್ಟ. ಅದು ನಮ್ ಕಡೆ ಎಲ್ಲಾ ಪ್ರೂಫ್ ಅದಾವ್ರಿ. ಮತ್ತ ಅವ್ರ ಏನೇನ್ ಅಂದಾರ ಎಲ್ಲಾ ಅದಾವ್ರಿ ಪ್ರೂಫ್. ಬೇಕಂದ್ರ ನಾವ್ ಅಮೌಂಟ್ ಇಸ್ ದಿವ್ಸದಾಗ ಕೊಡ್ತೇವೆ ಅಂತ ಹೇಳಿ ಹ್ಞೂ ಅಂತ ಹೇಳಿ ನಾವ್ ಮತ್ ಮುಗಿಸಿದ್ವಿ ಎಲ್ಲ. ಸ್ವಲ್ಪ ದಿವಸ ಆದ್ಮೇಲೆ ಮತ್ತ ನಾವ್ ಫೋನ್ ಕಂಟಿನ್ಯೂಸ್ಲಿ ಒಂದ್ 2 months ಬಿಟ್ಟು ಮತ್ ಫೋನ್ ಹಚ್ಚತ್ತಿದ್ವಿ. ಅವ್ರ ಒಟ್ಟ ರೆಸ್ಪಾನ್ಸ್ ಮಾಡ್ತಾ ಇದ್ದಿದ್ರ, ಮತ್ತು ಫೋನ್ ಎಪ್ಸುದಿಲ್ಲ, ಮತ್ತ ಬೇಕಂತ ಹೇಳಿ ಫೋನ್ ಕಟ್ ಮಾಡೋದು. ಆಗ್ತಳಿ ಮಾಡ್ತೀವಿ ಅಂತ ಮಾತಿಗೆ ಏನ್ರ ಫೋನ್ ಹಚ್ಚಿದ್ರ ಮಾಡ್ತೇವೆ ತಡಿಪಾ ಮಾಡಾತೇವ್ ತಡಿಪಾ ಅಂತ ಹಿಂಗ ಹೇಳ್ತಾ ಇದ್ರ. ನಾವ್ ಮತ್ ಬೇಡ ಅಂತ ಹೇಳಿ ಬೇಜಾರಾಗಿ ನಮ್ಮ ಮಮ್ಮಿ ಡ್ಯಾಡಿ ಮತ್ ನಮ್ಮ ಅಣ್ಣ ಸೇರಿ ಕಮಿಷನ್ ಆಫೀಸ್ ಹೋಗಿದ್ರ. ಕಮಿಷನ್ ಆಫೀಸ್ದಾಗ ಹೋದಾಗ ಅಲ್ಲಿನೂ ಅವ್ರ ಕಮಿಷನ್ ಆಫೀಸ್ದಾಗೂ ಕರ್ಯಾತಿದ್ರ. ಅವಾಗ ಅವ್ರ ಏನ್ ಮಾಡಿದ್ರ, ಬರಾತೇವ್ ತಡ್ರಿ ಅಂತ ಹೇಳಿ ಅಲ್ಲಿನೂ ಬರ್ತಾ ಇದ್ದಿದ್ದಿಲ್ಲ. ಆಮ್ಯಾಗ ಮತ್ ಕಮಿಷನರ್ ಸರ್ ಈಗ ಮತ್ತೊಮ್ಮೆ ಮಾತಾಡಿದ್ವಿ ನಾವ್. ಮತ್ ಕಮಿಷನರ್ ಸರ್ ಏನಂದ್ರ, ಅಲ್ಲಿ CCB ದಾಗ ಯಾರೋ ಒಂದ್ CPI ಸಂತಿಗ್ ಯಾರ ಅದಾರ್ರಿ, ಅವ್ರಿಗೆ ಹೇಳಿದ ಕೂಡ ಅವ್ರ ಏನ್ ಮಾಡಿದ್ರ, ಈ ಹಮೀದ್ ಶೇಖ್ ಅದು ಫೋನ್ ಮಾಡಿದ್ರ, ಇಲ್ಲ ನೀವ್ ಬರ್ತೀರೇ ನಾವ್ FIR ಮಾಡ್ಬೇಕು ಹಿಂಗ ಕೂಡ. ಅವಾಗ ಅವ್ರು ಬಂದ್ರ ಹಮೀದ್ ಶೇಖ್. ಅದು ಏನ್ ಮಾಡಿದ್ರ, ಬರೋ ಮುಂದು ಅವ್ರದ್ ಇನ್ಫ್ಲೂಯೆನ್ಸ್ ಹಚ್ಚಿ ಅವ್ರಿಗೆ ಇವ್ರಿಗೆ ಹಚ್ಚಿ ಫೋನ್ ಹಚ್ಚಿ ಮಾತಾಡಿ 1-2 ಮಂದಿ ಕರ್ಕೊಂಡ್ ಬಂದ ತನ್ನ ಇದರ್ಲಿನ ಅವಾಜ್ ಮಾತಾಡ್ಕೊಂತಿದ್ರ. ಅಲ್ಲಿನೂ ಏನ್ ಕೊಡ್ತೇನೆ ಅಂತ ಏನು ಮೊದ್ಲ ಸ್ಟಾರ್ಟಿಂಗ್ ಮಾತಾಡಿಲ್ಲ. ಆಮ್ಯಾಗ ಸ್ವಲ್ಪ ಏನೋ ಒಂದ್ ಅವ್ರ ಮೇಲೆ ಸಡನ್ಲಿ ಅವ್ರಗ ಏನೋ ಕೊಡ್ಬೇಕಂತ ಏನೋ ಅನಸ್ ಗೊತ್ತಿಲ್ಲ. ಅವಾಗ ಅಲ್ಲಿ ಕಮಿಷನ್ ಆಫೀಸ್ದಾಗ ಒಪ್ಪಿದ್ರ ಅವ್ರ, ಆಯ್ತು ತಗೋರಿ ನಾವ್ ಕೊಡ್ತೇವೆ ಅಮೌಂಟ್ ಹಂಗ ಅನ್ಕೊಳ್ಳಿ. ಕಮಿಷನ್ ಆಫೀಸ್ದಾಗ ಏನ್ ಮಾಡಿದ್ರ, ಒಂದ್ ಬಾಂಡ್ ಬರೆಸಿ ಚೆಕ್ ಅದು ಎಲ್ಲಾ ರೆಡಿ ಮಾಡ್ಸಿ ಅವ್ರು ಕೊಡಾಕ್ ಹಚ್ಚಿದ್ರ. ಕಮಿಷನರ್ ಮುಂದೆ ಮಾಡಿದ್ರು ಅಥವಾ ಇಲ್ಲ, ಕಮಿಷನರ್ ಸರ್ ಇದ್ದಿದ್ದಿಲ್ರಿ. ಆ CCB ದಾಗ ಯಾರ CPI ಐ ಥಿಂಕ್ ಯಾರ ಅದಾರ್ರಿ ಅವ್ರ ಎಲ್ಲಾ ಹೇಳಿಸಿ, ಮತ್ತ ಯಾರ ಒಬ್ರ ಸಂತೋಷ್ ಅಂತ ಹೇಳಿ ಒಬ್ರ ಕಾನ್ಸ್ಟೇಬಲ್ ಯಾರ ಅದಾರಿ ಸಂತೋಷ್ ಅಂತ ಹೇಳಿ, ಅವ್ರ ನಮ್ಮ ಅಣ್ಣನ ಜೊತೆನೂ ಕಾಂಟ್ಯಾಕ್ಟ್ ಅದಾವ್ರಿ. ಅವ್ರು ಮಾತಾಡಿಸಿ ಏನ್ ಮಾಡಿದ್ರ, ಇದೊಂದ್ ಬಾಂಡ್ ಇದೆಲ್ಲ ಅರ್ಜಿ ಕೊಟ್ಟಿದ್ರಿ ಕಮಿಷನ್ ಆಫೀಸ್ದಾಗ. ಇದೆಲ್ಲಾ ಕಮಿಷನ್ ಆಫೀಸ್ದಾಗ ಅರ್ಜಿ ಕೊಟ್ಟಿದ್ದ ಸ್ಟಾರ್ಟಿಂಗ್. ಅದಾದ್ಮೇಲೆ ಇದೊಂದು ನೋಟಿಸ್ ಇದೆ, ಇದೊಂದಿದೆ ನೋಟಿಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದು. ಈ ಚೆಕ್ ಬೌನ್ಸ್ ಮಾಡಿದ್ದ, ಆಮ್ಯಾಗ ಅವ್ನ್ ಚೆಕ್ ಕೊಟ್ಟವನ ಆದ ನಂತರ ಆಮ್ಯಾಗ ಇದು ಬಾಂಡ್ ಬರ್ದ್ ಕೊಟ್ಟಿದ್ರಿ ಅವ್ ಕಮಿಷನ್ ಆಫೀಸ್ದಾಗ. ಆಯ್ತ್ರಿ ನಾ ಕೊಡ್ತೇನೆ ಅಂತ ಹೇಳಿ ಅದು ಡೇಟ್ ಹಾಕಿ ಕೊಟ್ಟಿದ್ದ 19/17/2025 ಮಟ್ಟ ಕೊಡ್ತೇನೆ ಅಂತ ಹೇಳಿ. ಆದ್ರೆ ಇನ್ನೂ ಮಟ್ಟ ಏನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದ್ರ ಸಂಬಂಧ ನಮ್ಮ ಅಣ್ಣ ಏನ್ ಮಾಡಿದಾರೆ, ಚೆಕ್ ಬೌನ್ಸ್ ಕೇಸ್ ಹಾಕಿದ್ರೆ, ಚೆಕ್ ಬೌನ್ಸ್ ಅದು ಮಾಡಿದಾರೆ, ಬ್ಯಾಂಕಿಗೆ ಅದು ಚೆಕ್ ಹಾಕ್ಯಾರ. ಆದ್ರ ಬ್ಯಾಂಕ್ ದಾಗ ಹಾಕಿದ್ ಕೂಡ ಅದ್ರಾಗೂ ಏನ್ ಅಮೌಂಟ್ ಇಲ್ಲ ಅಂತ ಹೇಳಿ ಅದು ರಿಟರ್ನ್ ಬಂದಿದ್ ಚೆಕ್. ಈಗ ಒಂದ್ 20 days ಇಂತ ಕಂಟಿನ್ಯೂಸ್ಲಿ ಕಾಲ್ ಮಾಡತ್ತೇಳಿ ರೆಸ್ಪಾನ್ಸ್ ಇಲ್ಲ. ಆಮ್ಯಾಗ ಕಮಿಷನ್ ಆಫೀಸಿಗೆ ಹೋಗಿದ್ವಿ, ಅವಾಗ ಮತ್ತೊಮ್ಮೆ ಫೋನ್ ಹಚ್ಚಿ ನಾ ಮಾತಾಡಿದವಂಗ. ಅವಾಗ ಏನ್ ಹೇಳ್ತಾನವ, ನೀವು ಕೋರ್ಟ್ ಚೆಕ್ ಬೌನ್ಸ್ ಹಾಕತ್ತಿರಲ್ಲ ಹಾಕೋಗ್ರಿ, ನಾ ಏನ್ ಮಾಡ್ಕೋತೇನೆ, ನಂಗೆ ಕೋರ್ಟ್ದಾಗ ನೋಡ್ಕೋತೇನೆ ನಾನ್ ನಿಮ್ಗ ಅಂತ ಹೇಳಿ ನಾ ಉಲ್ಟಾ ನಮ್ ಧಮಕಿ ಹಾಕತ್ತಾರ. ಇಲ್ಲಪ್ಪ ಕಮಿಷನ್ ಆಫೀಸ್ ಬಾ ಅಂತ ನೀ ಬೇಕಾದಷ್ಟು ಕಮಿಷನ್ ಆಫೀಸ್ ಅಡ್ಡಾಡ, ನಾ ಎಲ್ಲಿ ಹೆಂಗ್ ಅಲ್ಲಿಂದ ಹೆಂಗ್ ಹೊರಗ್ ಬರೋದ್ ನಂಗೆ ಗೊತ್ತೈತಿ ಚಲೋತಂಗ. ನಂಗೆ ಬಾಳ ಮಂದಿ ದೊಡ್ಡವ್ರ ಪರಿಚಯ ಅದಾರ, ಹೆಂಗ್ ಇನ್ಫ್ಲೂಯೆನ್ಸ್ ಹಚ್ಚಿ ನಾ ಹೊರಗ್ ಬರ್ತೇನೆ ನಂಗೆ ಗೊತ್ತೈತಪ್ಪ. ನೀವ್ ನನ್ ಜೊತೆ ಜಾಸ್ತಿ ಮಾಡಾಕ್ ಹೋಗ್ಬೇಡ್ರಿ, ಇಲ್ಲಾಂದ್ರೆ ರೊಕ್ಕ ಇಲ್ಲಿ ನೋಡ್ರಿ, ಏನ್ ಬೇಕಾದ್ ಮಾಡ್ಕೋದ್ರಿ ಮಾಡ್ಕೋಗ್ರಿ ಅಂತ ಹಿಂಗ್ ಧಮಕಿ ಅದು ಹಾಕತ್ತಾನ. ಅದು ರೆಕಾರ್ಡಿಂಗ್ ಎಲ್ಲ ಅದಾವ ನಮ್ ಕಡೆ, ಕಾಲ್ ರೆಕಾರ್ಡಿಂಗ್ ಅದಾವ, ವಿಡಿಯೋ ರೆಕಾರ್ಡಿಂಗ್ ಅದಾವ. ಈಗ ಅವ್ರು 3 ಚೆಕ್ ಕೊಟ್ಟಿದಾರ ಸರ್. ಒಂದ್ 12 ಲಕ್ಷದ 2 ಚೆಕ್, ಒಂದ್ 10 ಲಕ್ಷದ 1 ಚೆಕ್ ಸರ್. ಅದ್ ಹಾಕಿದ ನಂತರನು ನಾ ಹೇಳಾತೇವ್ರೀಗ, ನಾವ್ ಇನ್ನೂ ಕೇಸ್ ಹಾಕಿಲ್ಲ, ಆ ಡೇಟ್ ಮುಗಿತೈತ್ ಅಂತ ಹೇಳಿ ನಾವ್ ಚೆಕ್ ಹಾಕೇವಿ. ಆದ್ರೂ ನೀವು ರೆಸ್ಪಾನ್ಸ್ ಕೊಡಾತಿಲ್ಲ ಅನ್ಕೋ ಉಲ್ಟಾ ನಮ್ಗೆ ಏನ್ ಹೇಳ್ತಾನವ, ನೀವ್ ಯಾರಿಗ್ ಕೇಳಿ ಹಾಕಿರಿ ಚೆಕ್, ನಂಗೆ ಕೇಳಿ ಹಾಕ್ಬೇಕಾಗಿತ್ತ, ನಂಗೆ ಕೇಳಿ ಎದಕ್ ಹಾಕಿಲ್ಲ, ನೀವ್ ಹೋಗ್ರಿ ಕೋರ್ಟಿಗೆ, ಹಂಗಿದ್ರ ಏನ್ ಮಾಡ್ತೀರಿ ಮಾಡ್ಕೋಗ್ರಿ, ನಂಗೆ ಕೋರ್ಟ್ದಾಗಿಂತ ಹೆಂಗ್ ಬರೋದ್ ನಂಗೆ ಗೊತ್ತೈತಿ, ನಂಗೆ ಚಲೋ ಇನ್ಫ್ಲೂಯೆನ್ಸರ್ ಎಲ್ಲ ಚಲೋ ಪರಿಚಯ ಅದಾರ MLA, ನಾ ಹೆಂಗ್ ಹೊರಗ್ ಬರೋದ್ ನಂಗೆ ಗೊತ್ತೈತಿ ಅಂತ ಹಿಂಗಾಗಿ ನಂಗೆ ಧಮಕಿ ಕೊಡ್ತಾ ಇದಾರೆ. ಕಮಿಷನರ್ ಆಫೀಸ್ ಇದ್ರಿಗೆ ಆಯ್ತಲ್ಲ, ಕಮಿಷನರ್ ಸರ್ ಏನಂದ್ರಿ ಅವಾಗ? ಅವ್ರ ಸರ್ ಏನಂತ, ಕಮಿಷನರ್ ಸರ್ ಅವ್ರ ಏನ್ ಅಷ್ಟೇ ಏನ್ ಮಾತಾಡ್ಲಿಲ್ಲ. ಆದ್ರ ಅವ್ರ CCB ಅವ್ರಿಗೆ ಬರ್ದ್ ಕೊಟ್ಟಿದ್ರ, ಇದ್ ಕೇಸ್ ಏನೈತಿ ಲಘು ಐತಿ, ಸಾಲ್ವ್ ಮಾಡಿ ಕೊಡ್ರಿ, ಏನೈತಿ ನೋಡ್ರಿ ಅಂತ ಹೇಳಿ. ಅದಾದ ನಂತರ ಸ್ವಲ್ಪ ದಿವ್ಸ ಹಿಂದ, 1 ತಿಂಗಳ ಹಿಂದ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲಾರು ಹೋಗಿದ್ರ ಮತ್ ಏನಾಗಿತ್ತು ಅಂತ ಕೇಳಾಕ. ಅವಾಗ ಅವ್ರ CCB ಅವ್ರ ಏನನ್ನತ್ತಾರ, ಇಲ್ ಸರ್ ಅವ್ ಬರಾತಿಲ್ಲ, ನಾವೇನ್ ಮಾಡಕ್ ಬರುದಿಲ್ಲ, ನೀವ್ ಬೇಕಂದ್ರ ನಿಮ್ಮ ಏರಿಯಾಕ ಪೊಲೀಸ್ ಸ್ಟೇಷನ್ ಯಾವ್ದು ಬರ್ತೈತಿ ಅಲ್ಲಿ ಹೋಗ್ರಿ, ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ರಿ, ಇಲ್ಲಾಂದ್ರೆ FIR ಮಾಡ್ರಿ, ಇಲ್ಲಾಂದ್ರ ಚೆಕ್ ಬೌನ್ಸ್ ಕೇಸ್ ಚೆಕ್ ಯಾವಂಗ್ರ ನಾವು ಚೆಕ್ ಕೊಡ್ಸೇವಿ, ಆ ಚೆಕ್ ಹಾಕಿ ನೀವು ಕೋರ್ಟಿಗೆ ಮಾಡಿ ಚೀಟಿಂಗ್ ಕೇಸ್ ಅದು ಮಾಡಿ ಅಂತ ಹೇಳಿದಾರ ಅಷ್ಟ ಅವ್ರ.
ಅಲ್ಲ ಇಷ್ಟೆಲ್ಲ ಆಯ್ತು ಮತ್ತ ಅವು ಈ ತರ ನಿಮ್ ಕಾಡಿದ ನಂತರ ಹಾ ಸರ್. ಮತ್ತೇನಾದ್ರು ಕಮಿಷನ್ ಆಫೀಸ್ ಹೋಗಿದ್ರ ನೀವು? ಹಾ ಸರ್, ಮತ್ತೊಮ್ಮೆ ಅವಂಗ ಹೇಳಿದ್ವಿ ನಾವು ಲಾಸ್ಟ್ ಅನ್ನು ಮತ್ತೊಮ್ಮೆ ಈ ಕಮಿಷನರ್ ಕಡೆ ಹೊಂಟೇನ ಕೂಡ ಅವಾಗ ಏನಂದವ, ಈಗ ಇನ್ನೊಮ್ಮೆ ಮತ್ತೊಮ್ಮೆ ನೀವು ಹೋಗ್ರಿ, ನಾ ಈ ಸತಿ ಬರೋದಿಲ್ಲ ಅಂತ. ಅಲ್ಲಿ ಕಮಿಷನರ್ ಆಫೀಸ್ದಾಗೂ ಕುಂತು ನಾವು ಬಾಳ್ ಕಾಲ್ ಹಚ್ಚಿದ್ವಿ ರೀ. ಅವಾಗ ಅವ್ನ್ ಫೋನ್ ಹಚ್ಚಿದ್ ಏನಂದ, ನಂಗ್ ಬರಾಕ್ ಆಗುದಿಲ್ಲ ಹಿಂಗ ಅಂತೇಳಿ ಕುಲ್ಲಾ ಹೇಳತ್ತನ್ರಿ ಅವ್. ನಂಗ್ ಕಮಿಷನರ್ ಕಡೆ ಹೋಗ್ರಿ, ಯಾರ್ ಕಡೆ ಹೋಗ್ರಿ, ನಂಗೆ ಏನ್ ಫರ್ಕ್ ಬೀಳುದಿಲ್ಲ, ನಾ ಹೆಂಗ್ ಇನ್ಫ್ಲೂಯೆನ್ಸ್ ಹಚ್ಚಿ ನಂಗ್ ಹೊರಗ್ ಬರೋದ್ ನಂಗೆ ಗೊತ್ತೈತಿ, ಆದ್ರ ನಾ ಈಗ ಫ್ರೀ ಇಲ್ಲ, ನಂಗ್ ಬರಾಕ್ ಆಗುದಿಲ್ಲ ಅಂತ ಹಿಂಗೂ ಹೇಳ್ತಾ ಇದಾನ. ಕಮಿಷನರ್ ಆಫೀಸ್ ಸರ್ ಕಡೆ ನಾವ್ ಎದಕ್ ಬಂದೇವಿ ಅಂದ್ರೆ 3 ಸತಿ ಬಂದೇವಿ. ಈಗೂ ಎದಕ್ ಬರತ್ತಾ ಇದೇವಿ ಅಂತಂದ್ರ ಅವ್ರು ಎಲ್ಲಾ ಇದ್ ಮಾಡೋದು, ಎಲ್ಲಾ ಕೆಲ್ಸ ಅದು ಏನ್ ನಡೆಸ್ತಾ ಇದಾರೆ ಹುಬ್ಳಿ ಧಾರವಾಡನಲ್ಲಿ, ಬಡ್ರ ಸಂಬಂಧ ಹೆಲ್ಪ್ ಮಾಡೋದು, ಯಾರ್ಗ ಏನ್ ತ್ರಾಸ ಇದೆ ಅವ್ರಿಗೆ ಏನ್ ಹೆಲ್ಪ್ ಮಾಡ್ತಾ ಇದಾರಲ್ಲ, ಅದ್ರ ಸಂಬಂಧ ಈಗ ನಾ ಮತ್ತು ಕಮಿಷನ್ ಆಫೀಸ್ ಸರ್ ಕಡೆ ಮತ್ತೊಮ್ಮೆ ಹೋಗ್ತೇನೆ. ಆದ್ರೆ ಪ್ಲೀಸ್ ಆದಷ್ಟು ಕಮಿಷನರ್ ಸರ್, ನಮ್ಗೆ ಏನಿದೆ ನಮ್ದೆಲ್ಲಾ ಇದು ಆಸ್ತಿದು ಮತ್ತೆ ಏನ್ರ ಪ್ರಾಬ್ಲಮ್ ಇದೆ ಮತ್ ಇಂತ ಕ್ರಿಮಿನಲ್ಸ್ ದಿಂತ್ರ ನಮ್ಗೆಲ್ಲಾ ಸ್ವಲ್ಪ ಉಳಿಸಿ ನಮ್ಗೆ ಪ್ಲೀಸ್ ಹೆಲ್ಪ್ ಮಾಡ್ಕೊಡಿ. ಇದೇ ನಂದ ಒಂದ್ ವಿನಂತಿ ಇದೆ ನಿಮ್ಮ ಹತ್ರ. ಯಾಕಂದ್ರ ನಮ್ಮ ಮಮ್ಮಿ ಡ್ಯಾಡಿ ಕೋರ್ಟಿಗೆ ಅಡ್ಡಾಡಿ ಏನೇನು ಈಗ ಆಸ್ತಿ ಉಳಿಸ್ಲಿಕ್ಕೆ ಏನೇನ್ ಪ್ರಯತ್ನ ಮಾಡೋದು ಎಲ್ಲಾ ಮಾಡ್ತಾ ಇದಾರೆ, ಆದ್ರೆ ಏನೂ ಆಗ್ತಾ ಇಲ್ಲ. ಸೊ ಪ್ಲೀಸ್ ನಾನ್ ನಿಮ್ಮ ಹತ್ರ ಒಂದ್ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಕಮಿಷನರ್ ಸರ್, ಏನಿದೆ ನಮ್ದೆಲ್ಲಾ ಸಾಲ್ವ್ ಮಾಡಿ ಎಲ್ಲಾ ಇದ್ ಮುಗಿಸಿ ಕೊಡ್ರಿ. ಇಂತ ಕ್ರಿಮಿನಲ್ಸ್ ಪ್ಲೀಸ್ ಒಳಗ್ ಹಾಕ್ಸ್ರಿ. ಏನ್ ಇವ್ರ ಬಾಳ ಮಂದಿ ಹಿಂಗ ಮಾಡ್ತಾ ಇದಾರೆ ಎಲ್ಲಾರ್ಗು. ಇವ್ರು ಯಾವಾಗ ಏನ್ತರ ಹೊರಗಿದಾರೆ ಸರ್, ಇವ್ರು ಯಾವತ್ತು ಯಾರಿಗೂ ಮಿಡಲ್ ಕ್ಲಾಸ್ ದವ್ರಿಗೆ ನೆಟ್ಟಿಗೆ ಇರಾಕ್ ಕೊಡ್ತಾ ಇಲ್ಲ. ಬರೀ ಇದೇ ಮಾಡ್ಕೊಂಡ್ ಅಡ್ಡಾಡೋದು ಎಲ್ಲಾ ಹಿಂಗ ಮಾಡ್ತಾ ಇದಾರೆ. ಸೊ ಪ್ಲೀಸ್ ನಮ್ದೊಂದ್ ಏನಿದೆ ರಿಕ್ವೆಸ್ಟ್ ನಿಮ್ ಹತ್ರ ಸರ್, ಇದೇನಿದೆ ಎಲ್ಲಾ ಪ್ರಾಬ್ಲಮ್ ನಿಮ್ ಕಡೆ ಬಂದಿದೆ ಸರ್. ಸೊ ಪ್ಲೀಸ್ ನಮ್ಗೆ ಸಾಲ್ವ್ ಮಾಡಿ ಕೊಡಿ. ಥ್ಯಾಂಕ್ಸ್ ಅ ಲಾಟ್ ಪ್ಲೀಸ್. ಅಲ್ಲ ಇಷ್ಟೆಲ್ಲ ಆಯ್ತು, ನೀವು ನಿಮ್ ಯಾವ್ದೋ ಒಂದು ಹೋಟೆಲ್ ಡೈನಿಷನ್ ಹೋಟೆಲ್ ಒಳಗ ಹೌದು ಸರ್. ಕರೆಸಿ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಬಂದು ಈ ಲೆಟರ್ ಕೊಟ್ರ ಅಂತ ಹೇಳಿದ್ರು. ಲೆಟರ್ ಏನದು ಕೊಟ್ಟಿದ್ ಮತ್ತೆ ಬ್ಯಾಂಕ್ ನೋಡ್ದಲ್ಲ ಅದು? ಸರ್ ಇದು ಲೆಟರ್ ಕೊಟ್ಟ ಸರ್, ಅವ ಸೆಟಲ್ಮೆಂಟ್ ಲೇಟ್ ಅಂತ ಹೇಳಿ ನಮಗ ರೊಕ್ಕ ಇಸ್ಕೊಂಡು ಲೆಟರ್ ಕೊಟ್ಟ ಸರ್. ಇದು 25 ಲಕ್ಷ ರೂಪಾಯಿ ಸೆಟಲ್ಮೆಂಟ್ ಮಾಡ್ಸಿನ ಅಂತ ಹೇಳಿ. ಸೊ ನಾವು ಅವನಿಗೆ ಕೊಟ್ಟು 35 ಲಕ್ಷ ರೂಪಾಯಿ ಟೋಟಲ್ ಎಲ್ಲ ಸೇರಿ ಕಮಿಷನ್ ಅಥವಾ ಏನೂ ಆಯ್ತು. ಈಗ ಲೆಟರ್ ಕೊಟ್ಟ ತಕ್ಷಣ ಏನಾಯ್ತು, ಲೆಟರ್ NOC ಬರ್ತಿತ್ತು, ಯಾರು ಬರ್ತಿದ್ದ ನಮಗೂ ಬ್ಯಾಂಕ್ ಮ್ಯಾನೇಜರ್ ಮತ್ತು ಇವೆಲ್ಲರೂ ಕೂಡಿ ಲೆಟರ್ ಕೊಟ್ಟ ರೊಕ್ಕ ತಗೊಂಡ ಹೋದ್ರು ಸರ್ ಅವ್ರು. ಆಮೇಲೆ ಬ್ಯಾಂಕಿಂಗ್ ಹೋಗಿ ನಾವು ಚೆಕ್ ಮಾಡ್ಸಿದ್ವಿ 1 ತಿಂಗಳ ಬಿಟ್ಟು 45 ಡೇಸ್ ಆದ್ಮೇಲೆ ಅವ್ರೇನಾದ್ರು ಇದು ಲೆಟರ್ ಉಂಟಲ್ಲ ಡೂಪ್ಲಿಕೇಟ್ ಇದೆ ಅಂತೇಳಿ ನಮಗೆ ಚೀಟ್ ಮಾಡಿದ್ರು ಸರ್ ಇವ. ಈ ಡೂಪ್ಲಿಕೇಟ್ ಲೆಟರ್ ಕೊಟ್ಟ. ಆಮೇಲೆ ಬ್ಯಾಂಕ್ ಜೊತೆವರೆಗೂ ಕಲರ್ ಪ್ರಿಂಟ್, ಆಮ್ಯಾಗ ಸೀಲು, ಸಿಗ್ನೇಚರು, ಬ್ಯಾಂಕಿನ ಡಿಕ್ಟೋ ಹ್ಯಾಸ್ ಇಟ್ ಇಸ್ ಕಾಪಿ ಹೊಡೆದು ಕೊಟ್ಟಾನ ಸರ್ ಅವ. ನಾವು ಕರೆ ಅಂದ್ರೆ ತಿಳ್ಕೊಂಡ್ಬಿಟ್ಟೆ ಅದನ್ನ ಬ್ಯಾಂಕಿಂದ ಇದ್ ಬಿಡಪ್ಪ ಅಲ್ಲಿ ಹೋಟೆಲ್ ನಲ್ಲಿ ನಾವು ಕೇಳಿದ್ರ ಇವರ ಬ್ಯಾಂಕ್ ಮ್ಯಾನೇಜರ್ ಇವರ ಬಂದಿದಾರ, ಸೊ ನೀವು ಅಮೌಂಟ್ ಇವ್ರಿಗೆ ಕೊಡ್ರಿ ಅಂತ ಹೇಳಿ ನಮ್ಮ ಅಣ್ಣ ಏನ್ ಮಾಡಿದ, ಅದೇ 25 lakhs and 20 lakh rupees ಕ್ಯಾಶ್ ಅರೇಂಜ್ ಮಾಡಿ ಆ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿ ಅವ್ನು ಯಾರು ಹೇಳಿದಲ್ಲ ಅವ್ರ ಕೈಯಲ್ಲಿನೂ ಕ್ಯಾಶ್ ಅಮೌಂಟ್ ಕೊಟ್ಟಿದ್ವಿ. ಅವಾಗ ನೀವು ಈ ಲೆಟರ್ ಅನ್ನು ನಮ್ಗೆ ಕೊಟ್ಟಾರೆ. ಕೊಟ್ಟಿದ್ ಕೂಡ 45 ಡೇಸ್ ಆದ ನಂತರ ಬ್ಯಾಂಕಿಗೆ ಹೋದಾಗ ಅವ್ರೇನಂದ್ರ, ಸರ್ ಇದು ನಮ್ಮ ಬ್ಯಾಂಕಿಂದಲ್ಲ, ನಮ್ ಹಂಗೇನ್ ಇನ್ಫಾರ್ಮೇಶನ್ ಬಂದಿಲ್ಲ, ಕಾರವಾರ ಬ್ರಾಂಚ್ ಇಂದ ಇದೆಲ್ಲ ಫೇಕ್ ಇದೆ ಸರ್, ನಿಮ್ ಜೊತೆ ಚೀಟಿಂಗ್ ಆಗಿದೆ ಅಂತ ಹೇಳಿ ಕೂಡ ನಾವು ಸ್ವಲ್ಪ ಶಾಕ್ ಆಗಿ ನಾವು ಅವ್ರನ್ನ ಫೋನ್ ಕೇಳ್ತಾ ಇದ್ವಿ, ಆದ್ರೆ ಅವ್ನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನೀವು ಆಸ್ ಇಟ್ ಈಸ್ ಬ್ಯಾಂಕ್ ನಲ್ಲಿ ಅದೇ ಸೀಲ್ ಇದೆ, ಆ ಟೈಪ್ ಮೇಲೆ ಸಿಗ್ನೇಚರ್ ಮಾಡಿದಾರೆ, ಮತ್ತೆ ಎಲ್ಲಾ ನಮ್ ಜೊತೆ ಚೀಟಿಂಗ್ ಮಾಡ್ಯಾರ. ಬ್ಯಾಂಕ್ ಹೆಸರಲ್ಲಿ ಬ್ಯಾಂಕ್ ದವ್ರಿಗೂ ಚೀಟಿಂಗ್ ಮಾಡಿದಾರೆ ಸರ್. ನೀವು ನೋಡ್ಕೋಬಹುದು, ಎಲ್ಲಾ ಲೆಟರ್ ಇಲ್ಲೇ ಎಲ್ಲ ಇದೆ. ನಮ್ ಕಡೆ ತಗೊಂಡಿದ್ದು 35 lakhs, ಇದರಲ್ಲಿ ಇರೋದು 25 lakhs. ಅದು ತುಂಬೋದು ಎಷ್ಟು 45 ಡೇಸ್ ನಲ್ಲಿ ತುಂಬಬೇಕಂತ ಹೇಳಿನೂ ಇದೆ ಅದರಲ್ಲಿ. ಆದ್ರೆ ಎಲ್ಲಾ ಅಮೌಂಟ್ ನಾವು ಅದೇ ದಿವ್ಸ ಕೊಟ್ಟಿದ್ದೇವೆ ಅವ್ರ ಕೈಯಲ್ಲಿ ಡೈನಿಷನ್ಸ್ ಹೋಟೆಲ್ ನಲ್ಲಿ. ಕೊಟ್ಟ ಮ್ಯಾಗ ತುಂಬೇನೆ ಬರ್ತೈತಿ NOC ಕೊಡ್ತೇನೆ ಅಂತೇಳಿ ನಮಗ ಇನ್ನೂ ಮಠ ಕಾಡ್ಸ್ತಾರೆ. ಆಮ್ಯಾಗ ಫೇಕ್ ಆದ್ಮ್ಯಾಗ ನಾವು ಆಕ್ಷನ್ ಡೇಟು ಇದೆ ಸರ್ ಇದರಲ್ಲಿ. ಯಾವಾಗ ನಾವು ಕೊಟ್ಟಿದ್ದ 9/11/2023 ನಲ್ಲಿನ ಎಲ್ಲಾ ಅಮೌಂಟ್ ಕೊಟ್ಟಿದ್ದೇವೆ ಸರ್. ಅದು ಇವತ್ತಿಗೆ ಟೋಟಲ್ ಈಗ 3 years ಆಗೋ ಸಮೀಪ ಆಗಿದೆ ಸರ್. ಇನ್ನೂ ಮಟ್ಟ ಅವ್ರದ್ದು ಏನೂ ರೆಸ್ಪಾನ್ಸ್ ಇಲ್ಲ. ಈಗ ಮ್ಯಾನೇಜರ್ ಅಂತ ಹೇಳಿ ಬಂದಿದ್ದಲ್ರಿ, ಅವ್ರದ್ದು ವಿಡಿಯೋನು ಐತಿ ಇದೆ ಸರ್. ಯಾರದಾರ ಅಂತ ಹೇಳಿ ಅದು ಇದೆ. ಆಮ್ಯಾಗ ಇದು ನೋಡಿದಾಗ ಈಗ ಕೇಳಾಕ ನಮ್ ಮನಿಗ್ ಹೋದಾಗ ಹೊಡೆದಾಡ್ತ ಸರ್. ನಮ್ದು ಅಶೋಕ್ ನಗರ್ ನಲ್ಲಿ ಒಂದ್ ಮನೆ ಐತೆ, ಅಲ್ಲಿ ಮನೆ ಹೋದ ತಕ್ಷಣ ಅವ್ರ ಮಗ ಮತ್ತ ಅವ ಎಲ್ಲಾರು ಸೇರಿ ನನಗ್ ಹೊಡೆದಿವ್ ಸರ್. ಏನಾಗಿತ್ತಪ್ಪ 45 ಡೇಸ್ನಾಗ ಹಿಂಗ ಫೇಕ್ ಲೆಟರ್ ಐತಿ, ಫೋನ್ ಎರ್ಸಾಕತಿ ಇಲ್ಲಿ, ಮತ್ ಏನ್ ಮಾಡ್ಬೇಕಂತ ಹೇಳಿ ಅವಾಗ ಹೊಡೆದಾಡ್ತ ಆತಮ್ಯಾಗ ಇದೆಲ್ಲಾ ಲೆಟರ್ ಕಂಪ್ಲೀಟ್ ಮಾಡಿದ್ವಿ ಸರ್. ಬಹಳ ಮಂದಿ ಜೊತೆನೂ ಮಾಡ್ಯಾನ ಸರ್ ಅವ್. ಇದೇ ಚೀಟಿಂಗ್ ಐ ಥಿಂಕ್ ಇದೇ ಕೆಲಸ ಇರ್ಬೋದು ಸರ್ ಅವಂದ, ಅದು ಗೊತ್ತಿಲ್ಲ. ಅದ್ರ ಒಂದ್ 3-4 ಕೇಸ್ ನಾನು ಕೇಳಿದ್ದೇನೆ. ಎಲ್ಲಾರು ನಮ್ ಜೊತೆನೂ ಅವನ ಹಮೀದ ಮಾಡ್ಯಾನ, ಹಿಂಗ ಎಲ್ಲಾ ಯಾರ ಸೆಟಲ್ಮೆಂಟ್ ದವ್ರ ಅದ್ರಾಗ ಅವ್ರೆಲ್ಲರೂ ಸೇರಿ ಮಾಡ್ಯಾರ ಅಂತೇಳಿ 3-4 ಮಂದಿ ಅಂತ ಕೇಳಿದ್ದೇನೆ. ಇದೊಂದಾದ್ಮೇಲೆ ಅವರು ಬರ್ಬೋದು, ಐ ಥಿಂಕ್ ಅವರು ಮೀಡಿಯಾ ಮುಂದೆ ಬರ್ಬೋದು, ಕಮಿಷನರ್ ಸರ್ ಮುಂದೆ ಬರ್ಬೋದ. ಆದ್ರೆ ಇಂಥ ಚೀಟರ್ಸ್ ದಿಂತ್ರ ಎಲ್ಲಾ ನಮ್ ಹುಬ್ಳಿ ಧಾರವಾಡ ಸೇಫ್ ಇರ್ಬೇಕಂದ್ರೆ ಕಮಿಷನರ್ ಸರ್ ಪ್ಲೀಸ್ ನೀವೇನ್ರ ಒಂದ್ ಕ್ರಮೆ ತಗೋಬೇಕು ಸರ್. ನಮ್ಗೊಂದು ಹೆಲ್ಪ್ ಮಾಡಿಕೊಡಿ. ನಿಮ್ ಮೇಲೆ ಬಹಳ ಅಂದ್ರೆ ಬಹಳ ಭರೋಸೆ ಇದೆ. ಸೊ ಪ್ಲೀಸ್ ಹೆಲ್ಪ್ ಅಸ್.